ಮಕರ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿದ್ದಂತಹ ಶನಿ ತೃತೀಯ ಸ್ಥಾನಕ್ಕೆ ಹೋಗ್ತಾನೆ. ಅಂದರೆ ನಾವಿವಾಗ ಸಾಡೆ ಸಾತಿ ಅಂತ ಏನು ಹೇಳ್ತೀವಲ್ಲ, ಸಾಡೆ ಸಾತಿ ಮುಗಿಯುವಂತಹ ವರ್ಷ ಅಂತ. ಸಾಡೆ ಸಾತಿ ಮುಗಿಯುವಂಥ ವರ್ಷ ಈ ವರ್ಷ ನಿಮ್ಮ ರಾಶಿಯನ್ನು ಬಿಟ್ಟು ಮುಂದಿನ ಮನೆಗೆ ಅಂದರೆ ಕುಂಭದಲ್ಲಿ ಇಷ್ಟು ದಿನ ಇದ್ದಿದ್ದು ಲಾಸ್ಟ್ ಸ್ಟೇಜ್ ಸಾಡೆ ಸಾತಿನಲ್ಲಿ ಅದು ಕೂಡ ಮುಗಿಯುತ್ತೆ ಅಂತ. ಶನಿ ಮೀನ ರಾಶಿಗೆ 29ನೇ ತಾರೀಕು ಮೂವ್ ಆದ ನಂತರ ಅದು ಕೂಡ ಒಂದು ನಿಮ್ಗೇನು ತೊಂದರೆ ಇದೆ ಅದು ಕೂಡ ಫಿನಿಶ್ ಆಗುವಂಥದ್ದು, ಮುಗಿಯುವಂಥದ್ದು. ಸೊ ಶನಿ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಬಟ್ ಅಷ್ಟಮದಲ್ಲಿ ಗುರು ಅಂಥ ಶುಭ ಫಲಗಳನ್ನು ಕೊಡದೇ ಇದ್ರು ಲಾಂಗ್ ಟರ್ಮ್ ಲೋನ್ಗಳನ್ನೇನಾದರೂ ನೀವು ಟ್ರೈ ಮಾಡ್ತಿದ್ದೆ ಅಂದರೆ ಮನೆ ತಗೊಳ್ಬೇಕು ಅಥವಾ ಯಾವುದಾದ್ರೂ ದೊಡ್ಡ ವೆಹಿಕಲ್ ತಗೊಳ್ಬೇಕು, ಲೋನ್ ಮಾಡಬೇಕು ಅಂತ ಏನಾದರೂ ಮಕರ ರಾಶಿಯವರು ಅಂದ್ಕೊಂಡಿದ್ರೆ ಈ ವರ್ಷ ಟ್ರೈ ಮಾಡಿ. ಯಾಕೆಂದರೆ ಗುರು ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡೋದಕ್ಕೆ ಏನು ಬೇಕೋ ಆ ಪ್ರೊಸೀಜರ್ ಈಸಿಯಾಗಿ ಆಗೋ ಥರ ಮೇ 14ರ ನಂತರ ಶುಭವನ್ನು ತಂದು ಕೊಡ್ತಾನೆ. ಆ ರೀತಿಯಲ್ಲಿ ಅಂದರೆ ನಾವು ಎಲ್ಲವನ್ನೂ ನೆಗೆಟಿವ್ ಸೈಡ್ನಲ್ಲೇ ನೋಡಬಾರ್ದು. ಸೊ ಆ ಗ್ರಹ ಆ ಮನೆಯಲ್ಲಿರೋದ್ರಿಂದ ಯಾವ ರೀತಿಯ ಶುಭ ಫಲಗಳನ್ನು ಕೊಡಬಹುದು ಅನ್ನೋದನ್ನು ನೋಡಿಕೊಂಡು ನಮ್ಮ ವರ್ಷವನ್ನು ಪ್ಲ್ಯಾನ್ ಮಾಡಿಕೊಂಡಾಗ ನಾವು ಇನ್ನೂ ಸ್ಮೂತಾಗಿ ಇಯರ್ನ ಫಿನಿಶ್ ಮಾಡಬಹುದು ಅಂತ ಹೇಳ್ಬಿಟ್ಟು